ಸರ್ ಗೀಳುಗೋಸ್ಕರ ಏನಾದರೂ ಆ ಥರ ಮಾತಾಡಿದ್ರು ಅಂತ ತಮ್ಗೆ ಏನಾದ್ರು ಯಾಕೆಂದರೆ ಅಷ್ಟೊಂದು ಆವೇಶಭರಿತವಾಗಿ ಅದು ಸರ್ಕಾರ ಸಮರ್ಥನೆ ಮಾಡ್ಕೊಳ್ಳುವಂಥದ್ದು ಏನೋ ಒಂದು ಕಡೆ ಆ ಸಂದರ್ಭದಲ್ಲಿ ಏನು ಅನಿಸ್ತು? ಅಷ್ಟು ಮಟ್ಟಿಗೆ ಆವೇಶವಾಗಿ ಮಾತಾಡೋದು ಬಾಯಿ ಮುಖ್ಯ ಕೂತ್ಕೊಳ್ಳಿ ಸಿದ್ದರಾಮಯ್ಯ ಸರ್ಕಾರ ಅನ್ನೋಂಥದ್ದು ಈ ಸರ್ಕಾರವನ್ನೇ ಸಮರ್ಥನೆ ಮಾಡ್ಕೊಳ್ಳೋಂಥ ನಿಟ್ಟಲ್ಲಿ ಹೋಗುವಂಥದ್ದು ಒಂದು ನನಗನ್ಸುತ್ತೆ, ಒಂದು ಫಸ್ಟ್ರೇಷನ್ ಅನ್ನಿಸ್ತದೆ. ಯಾಕೆ ಅಂತ ಹೇಳಿದ್ರೆ ಸಮುದಾಯಕ್ಕೇನು ಕೊಡುಗೆ ಕೊಟ್ಟಿಲ್ಲ ಕಾಂಗ್ರೆಸ್ಸು. ಜನ ಇವತ್ತೆಲ್ಲೋದ್ರೂ ಕೂಡ 3A ಇಂದ 2A ಆಗಿದ್ದು ಯಾರು ಎಜುಕೇಷನ್ಗೆ ಕೊಟ್ಟಿದ್ದು? ಯಡಿಯೂರಪ್ಪನವರ ಸರ್ಕಾರ. ಇವತ್ತು ಜಯಂತ್ಯೋತ್ಸವ ಅನೌನ್ಸ್ ಮಾಡಿದ್ಯಾರು? ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ. ಇದ್ರ ಜೊತೆಗೆ ಕೈವಾರ ತಾತಯ್ಯನವರ ಒಂದು ಅಭಿವೃದ್ಧಿ ನಿಗಮ ಮಾಡಿದ್ಯಾರು? ಬಸವರಾಜ ಬೊಮ್ಮಾಯಿ ಅವರು. ಕೈವಾರ ತಾತಯ್ಯನ ಸಂಶೋಧನಾ ಕೇಂದ್ರ ಅನೌನ್ಸ್ ಮಾಡಿದ್ದು ಬಸವರಾಜ ಬೊಮ್ಮಾಯಿ. ಇವರ ಕೊಡುಗೆ ಏನು? 0, ಶೂನ್ಯ. ಖಂಡಿತವಾಗಲೂ ಕೂಡ ಅವ್ರ ಫಸ್ಟ್ರೇಷನ್ ಇದೆ. ಆ ಫಸ್ಟ್ರೇಷನನ್ನು ಈ ರೀತಿ ಬಿಟ್ಟಿದ್ದು ಇವತ್ತು ಸಮುದಾಯ ಜನರಿಗೆ ಬಹಳ ನೋವು ತಂದಿದೆ. ಅವರು ಸರಿಪಡಿಸ್ಕೊಳ್ಳೋದು ಒಳ್ಳೆಯದು ಅನಿಸುತ್ತೆ. ಅವರ ಒಂದು ಅವ್ರಿಗೆ ಒಳ್ಳೆಯದು ಅನಿಸುತ್ತೆ. ನಾನು ಅಷ್ಟೇ ಹೇಳೋಕ್ಕಾಗುತ್ತೆ. ಯಾಕೆಂದ್ರೆ ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸು ಅಲ್ಲ. ಏನಂತ ಹೇಳಿದ್ರೆ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲಿ ಶಾಸಕರಾಗಿದ್ದು ನಮ್ಮ ಸಮುದಾಯದವ್ರು ಕೂಡ ಜಾಸ್ತಿ ಜನ ಇದ್ದಾರೆ. ಇವತ್ತು ಸಮುದಾಯಕ್ಕೆ ಏನು ಮಾಡಬೇಕು, ಅಲ್ಲಿರೋ ಬಡಬಗ್ಗರು ನಮ್ಮ ಸಮಾಜದವ್ರು ಏನಿದ್ದಾರೆ ಅವ್ರಿಗೆ ಏನು ಆಗಬೇಕು ಅನ್ನೋದನ್ನು ನೋಡಬೇಕೇ ಹೊರತು ಈ ತರಹ ಫಸ್ಟ್ರೇಷನ್ನು ಕಾಂಗ್ರೆಸ್ ಸರ್ಕಾರ ಏನೂ ಮಾಡಿಲ್ಲ ಅಂತ ಜನ ಕೇಳಿರ್ತಾರಲ್ಲಿ. ಆ ಫಸ್ಟ್ರೇಷನ್ನು ಈ ರೀತಿ ಬಿಟ್ಟಿದ್ದು ತಪ್ಪು. ಅಧಿವೇಶನ ನಡೀತಾ ಇದೆ, ಅಧಿವೇಶನದಲ್ಲೇ ಇದೇ ವಿಚಾರ ಪ್ರಸ್ತಾಪ ಮಾಡೋದಕ್ಕೆ ನಿಮ್ಮ ನಾಯಕರು ನಿಮ್ಮ ಮುಖಂಡರಿಗೆ ಏನಾದ್ರು ಹೇಳ್ಬೋದಾ? ಸಮುದಾಯಕ್ಕೆ, ಯಾಕಂದರೆ ಸಮುದಾಯಕ್ಕೂ ಕೂಡ ಕೊಡುಗೆ ಇಲ್ಲ ಅಂತೇಳಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡ್ಬೋದಲ್ಲ ಆಗಿದ್ರೆ ಎಂದು ಹೇಳ್ಬೋದಾ? ಒತ್ತಾಯ ಮಾಡಿಸ್ಬೋದಾ? ಕಾಂಗ್ರೆಸ್ ಸರ್ಕಾರ ಮಾಡಿರೋದು ಅನ್ಯಾಯ. ಇವತ್ತಿನವರೆಗೂ ಕೂಡ ಆ ಪಕ್ಷದ ಯಾವುದೇ ನಾಯಕರಾಗಲಿ ಚೇಂಜ್ ತರಲಿಕ್ಕಾಗಿಲ್ಲ. ತಂದಿದ್ದೇ ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿ ಅವರು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸರ್, ಸಮುದಾಯದ ಕಾರ್ಯಕ್ರಮದಲ್ಲಿ ಪ್ರದೀಪ್ ಈಶ್ವರ್ ಅವರು ಎಲ್ಲೋದ್ರೂ ಕೂಡ ಒಂದಷ್ಟು ಶಿಕ್ಷಣದ ಬಗ್ಗೆ ಟೀಚ್ ಮಾಡ್ತಿರ್ತಾರೆ. ನಿನ್ನೆನೂ ಕೂಡ ಆ ಶಿಕ್ಷಣದ ಬಗ್ಗೆ ಏನಾದರೂ ಕೂಡ ಅವರು ಹೇಳಿದ್ದೇನು ಅಂತ ಹೇಳಿದ್ರೆ, ಸಮುದಾಯದಲ್ಲಿ ಯಾರ್ಯಾರು ಇನ್ಸ್ಟಿಟ್ಯೂಷನ್ ಇಟ್ಟಿದ್ದಾರೋ ಅವರೆಲ್ಲರೂ ಕೂಡ ಸಮುದಾಯದವ್ರಿಗೆ 2 ಸೀಟ್ ಫ್ರೀ ಕೊಡಬೇಕು ಅಂತ ಹೇಳ್ತಾರೆ. ಅದು ಅವರು ಹೋಗಿ ಅಪ್ರೋಚ್ ಮಾಡಲಿ. ಈಗ ಯಾಕೆ ಅಂತ ಹೇಳಿದ್ರೆ, ಯಾರು ಇನ್ಸ್ಟಿಟ್ಯೂಷನ್ ಇಟ್ಟಿದ್ದಾರೋ ಅವ್ರದ್ದೇ ರೀತಿ ಆದಂತಹ ಸಹಾಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲರೂ ಕೂಡ. ನಾನು ಯಾರು ಅದು ಯಾವುದೇ ಪಕ್ಷದವ್ರು ಇರಬಹುದು, ಪಕ್ಷದಲ್ಲಿ ಇಲ್ಲದೇ ಕೂಡ ಇರಬಹುದು, ಸಮುದಾಯದ ಬಡ ಮಕ್ಕಳಿಗೆ ಅವರು ಅವ್ರದ್ದೇ ಆದ ರೀತಿಯಲ್ಲಿ ಸಹಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೇನಾನ ಡೌಟ್ ಇದ್ದರೆ ಹೋಗಿ ಕ್ಲಾರಿಫೈ ಮಾಡಿಕೊಳ್ಳಿ ಅವ್ರ ಹತ್ರ. ಯಾಕೆಂದರೆ ಮಾಡ್ತಾ ಇರೋವ್ರಿಗೂ ಕೂಡ ನೋವು ತರಬಾರ್ದು ಇದರಿಂದ. ಅದು ಅವ್ರು ತಿಳ್ಕೊಬೇಕಲ್ಲ. ಶಾಸಕರಾಗಿ ಈಗ ಮಾತಾಡ್ತಾ ಇದೆ, ಇದು ಸರಿಯಲ್ಲ ಅನ್ನೋದನ್ನು ಅವರೇ ತಿಳ್ಕೊಳ್ಬೇಕು. ಯಾಕೆ ಚಿಕ್ಕ ಮಗು ಅಲ್ಲ ಅವರು, ವಯಸ್ಸಾಗಿದೆ ಅವ್ರಿಗೂ ಕೂಡ. ಗೊತ್ತಿಲ್ಲ, ನನಗೂ ಆಶ್ಚರ್ಯ ಆಯಿತು ಅವ್ರು ಮಾತಾಡಿದ್ದು ನೋಡಿ ನಿನ್ನೆ. ನಾನು ಫಸ್ಟ್ ಟೈಮ್ ಹಂಗೆ ಒಂದು ಸತಿ ಗೌರಿಬಿದನೂರಲ್ಲಿ ಕೂಡ ವೇದಿಕೆ ಹಂಚ್ಕೊಂಡಿದ್ದೆ, ಅದು ಸಮುದಾಯದ ಕಾರ್ಯಕ್ರಮನೇ. ನಿನ್ನೆ ಅಂತೂ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ.